ಒಂದ್ಸಾರಿ ಒಂದು ಚೇಳು ನದಿನ ದಾಟಿ ಆಚೆ ದಡಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಚೇಳಿಗೆ ಈಜೋಕ್ ಬರಲ್ವಲ್ಲ, ಹೆಂಗಪ್ಪ ನದಿನ ದಾಟೋದು ಅಂತ ಅದು ಯೋಚನೆ ಮಾಡ್ತಾ ಇತ್ತು. ಅಷ್ಟರಲ್ಲಿ ಅದಕ್ಕೆ ಒಂದು ಕಪ್ಪೆ ಕಾಣಿಸ್ತು. ಏನಾದರೂ ಮಾಡಿ ಕಪ್ಪೆ ಬೆನ್ನ ಮೇಲೆ ಕೂತ್ಕೊಂಡು ನದಿನ ದಾಟಿದ್ರಾಯ್ತು ಅಂತ ಹೇಳಿ ಅದು ಯೋಚನೆ ಮಾಡ್ತು. ಅದು ಕಪ್ಪೆ ಕೇಳ್ತು, ಕಪ್ಪೆರಾಯ, ದಯವಿಟ್ಟು ನನ್ನನ್ನ ನಿನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನದಿನ ದಾಟಿಸ್ತೀಯಾ? ಕಪ್ಪೆ ಹೇಳ್ತು, ದಾಟಿಸ್ಬೋದಾಗಿತ್ತು, ಆದರೆ ನೀನು ಯಾವಾಗಲೂ ನೀನು ಕೊಂಡಿಯಿಂದ ಕುಟುಕ್ತಾ ಇರ್ತೀಯ, ನಾನು ಸತ್ತೋದ್ರೆ ಏನು ಮಾಡಲಿ ಅಂತ ಕೇಳ್ತು. ಇಲ್ಲ ಇಲ್ಲ, ಯಾಕಂದ್ರೆ ನಾನು ನದಿನ ದಾಟಬೇಕಲ್ಲ, ನಿನಗೇನಾದರೂ ಆಗಿ ನೀನು ಸತ್ತೋದ್ರೆ ನಾನು ಮುಳುಗಿ ಹೋಗ್ಬಿಡ್ತೀನಿ, ನಿನಗೇನು ಮಾಡೋದಿಲ್ಲ, ಹೆದರಬೇಡ ಅಂತ ಹೇಳ್ತು. ಆಯ್ತು ಅಂತ ಚೇಳಿನ ಮಾತನ್ನು ನಂಬಿ ಕಪ್ಪೆ ಅದನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನದಿನ ದಾಟೋಕೆ ಶುರು ಮಾಡ್ತು. ಅರ್ಧ ನದಿನ ದಾಟುವಷ್ಟರಲ್ಲಿ ಕಪ್ಪೆಗೆ ಒಂದು ರೀತಿ ವಿಚಿತ್ರ ನೋವು ಶುರು ಆಗ್ಬಿಡ್ತು. ಚೇಳೇನಾದರೂ ಕುಟುಕಿರಬಹುದಾ ಅಂತ ಅದಕ್ಕೆ ಅನುಮಾನ ಶುರು ಆಯಿತು. ಅದು ಕೇಳ್ತು, ಏನಯ್ಯ, ಏನೂ ಮಾಡೋದಿಲ್ಲ ಅಂತ ಹೇಳಿ ನನ್ನನ್ನು ಕುಟುಕಿದೆಯೋ ಹೇಗೆ ಅಂತ ಕೇಳ್ತು. ಆಗ ಚೇಳು ಹೇಳ್ತು, ಏನು ಮಾಡೋದಪ್ಪ, ನನ್ನ ಸ್ವಭಾವನೇ ಕುಟುಕೋದು, ಹಾಗಾಗಿ ನನಗೆ ಸುಮ್ಮನಿರಕ್ಕಾಗದೇ ಇಲ್ಲ, ಆದ್ರಿಂದ ಕುಟುಕ್ಬಿಟ್ಟೆ. ಕಪ್ಪೆ ಯಾಕಾದರೂ ಕೂರಿಸ್ಕೊಂಡು ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಸತ್ತೋಗ್ಬಿಡ್ತು. ಕಪ್ಪೆ ಸತ್ತೋದ ತಕ್ಷಣ ಚೇಳು ಸಹ ನೀರಿನಲ್ಲಿ ಮುಳುಗಿ ಅದು ಕೂಡ ಸತ್ತೋಗ್ಬಿಡ್ತು. ಈ ಕಥೆ ನೀತಿ ಏನಪ್ಪಾ ಅಂದ್ರೆ, ಕೆಟ್ಟವರೆಷ್ಟೇ ನಯ ವಿನಯವಾಗಿ ನಮ್ಮ